ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಈ ವೇಳೆಯಲ್ಲಿ ಒಂದು ವಾಕ್ಯ ನಾವು ಓದಿಕೊಳ್ಳೋಣ. ಕೀರ್ತನೆ 27 ಮೊದಲ ವಚನ ಹೇಳುತ್ತೆ, ಯೆಹೋವನು ನನಗೆ ಬೆಳಕು ರಕ್ಷಕನು ಆಗಿದ್ದಾನೆ, ನಾನು ಯಾರಿಗೆ ಭಯ ಪಡೆಯನು. ಹಲ್ಲೆಲೂಯ. ದೇವ ಮಕ್ಕಳೇ, ದೇವ್ರ ವಾಕ್ಯ ಹೇಳುತ್ತೆ, ಯೆಹೋವನು ನನಗೆ ಬೆಳಕು ರಕ್ಷಕನು ಆಗಿದ್ದಾನೆ, ನಾನು ಯಾರಿಗೆ ಭಯ ಪಡೆಯನು. ಹೌದು, ದೇವರು ನಮಗೆ ಬೆಳಕಾಗಿದ್ದಾನೆ. ಯೇಸು ಸ್ವಾಮಿ ಹೇಳ್ತಾರೆ, ನಾನೇ ಈ ಲೋಕಕ್ಕೆ ಬೆಳಕಾಗಿದ್ದೀನಿ. ಅದು ಎಂಥ ಬೆಳಕಂದ್ರೆ ಜೀವವುಳ್ಳ ಬೆಳಕು, ಸತ್ಯ ಎಂಬ ಬೆಳಕು, ನೀತಿ ಎಂಬ ಬೆಳಕು, ಸಮಾಧಾನ ಎಂಬ ಬೆಳಕು, ಆಮೇಲೆ ಹಲ್ಲೆಲೂಯ, ಪರಿಶುದ್ಧ ಎಂಬ ಬೆಳಕು. ಆ ಬೆಳಕಿನಲ್ಲಿ ನೀವೆಲ್ಲರೂ ನಡೆಯಬೇಕನ್ನೋದೇ ದೇವರ ಚಿತ್ತವಾಗಿದೆ. ಆ ಬೆಳಕು ಏನ್ ಮಾಡುತ್ತೆ? ಕತ್ತಲೆ ಕಾರ್ಯಗಳನ್ನ ಹೊರಪಡಿಸುತ್ತೆ. ಕತ್ತಲೆ ಕಾರ್ಯಗಳನ್ನ, ರಹಸ್ಯವಾದ ಕಾರ್ಯಗಳನ್ನ, ಗುಪ್ತವಾದ ಕಾರ್ಯಗಳನ್ನು, ಮರ್ಮವಾದ ಕಾರ್ಯಗಳನ್ನು ಅದೇನ್ ಮಾಡುತ್ತೆ? ಪಾಪಕ್ಕೆ ಸಂಬಂಧಪಟ್ಟಿರುವಂಥ ಕಾರ್ಯಗಳು, ಸೈತಾನ್ ಮೂಲಕವಾಗಿ ಬರುವಂಥ ಅನೇಕ ಪಾಪಗಳು. ಈ ರೀತಿಯಾಗಿ ಯಾರ್ಯಾರ ಜೀವಿತದಲ್ಲಿ, ಯಾರ್ಯಾರ ಹೃದಯಗಳಲ್ಲಿ, ಯಾರ್ಯಾರ ಕುಟುಂಬಗಳಲ್ಲಿ ಈ ರೀತಿಯಾದ ಕತ್ತಲೆ ತುಂಬಿರುವಂಥ ಪಾಪಗಳಿರುತ್ತೋ ಆ ಸ್ಥಳದಲ್ಲಿ ದೇವಾದಿ ದೇವನು ಬೆಳಕು ಹೊಳೆಯುವಂಥ ಸಮಯದಲ್ಲಿ ಅವುಗಳೆಲ್ಲ ಬಹಿರಂಗವಾಗಿ ಹೊರಗೆ ಬರ್ತವೆ. ಹೊರಗೆ ಬರುವಾಗೆ ಅವ್ರಿಗೆ ಪಾಪದ ಅರಿವು ಉಂಟಾಗಿ, ಪಾಪದ ಪರಿಜ್ಞಾನ ಉಂಟಾಗಿ, ತಾನು ಪಾಪಿ ಎಂದು ದೇವ್ರ ಕಡೆ ಮಾನಸಾಂತರ ಹೊಂದಿ ದೇವ್ರ ಕಡೆ ತಿರುಗಿಕೊಳ್ಳಲು ಅವ್ರುಗಳು ದೇವ್ರ ಕಡೆ ತಿರುಗಿಕೊಳ್ಳೋಕ್ಕೆ ಪ್ರಾರ್ಥನೆ ಮಾಡೋರಾಗಿರ್ತಾರೆ. ಹಾಗಾಗಿ ದೇವ್ರ ಬೆಳಕಂದ್ರೆ ಪಾಪಗಳನ್ನು, ಅಶುದ್ಧಗಳನ್ನು, ಹೊಲಸುಗಳನ್ನು ಅನೇಕರ ಜೀವಿತದಲ್ಲಿ, ಅನೇಕರ ಹೃದಯಗಳಲ್ಲಿ ಆ ಬೆಳಕು ಏನು ಮಾಡುತ್ತೆ? ಹೊರಪಡಿಸುತ್ತೆ. ಹೊರಪಡಿಸುವಾಗೆ ಮನುಷ್ಯರು ದೇವ್ರ ಕಡೆ ಪಾಪಿಗಳೆಂದು ತಿರುಕೊಂಡು ಪಶ್ಚಾತ್ತಾಪ ಪಟ್ಟು ಪಾಪಗಳನ್ನ ಬಿಟ್ಟು ದೇವ್ರ ಕಡೆ ಬಂದು ಒಂದು ನೀತಿ ಉಳ್ಳ ಜೀವಿತಗಳನ್ನ ಜೀವಿಸಲು ಆರಂಭಿಸ್ಬಿಡ್ತಾರೆ. ದೇವ್ರ ವಾಕ್ಯ ಹೇಳುತ್ತೆ, ನಾನೇ ಲೋಕಕ್ಕೆ ಬೆಳಕಾಗಿದ್ದೀನೆಂದು ಯೇಸು ಹೇಳಿದ್ದಾರೆ. ಯೆಹೋವನು ನನಗೆ ಬೆಳಕು. ಆಮೇಲೆ ಹಲ್ಲೆಲೂಯ. ಈ ಬೆಳಕಲ್ಲಿ ನೀವು ಪ್ರತಿಯೊಬ್ಬರು ನಡಿಬೇಕು. ಪ್ರತಿಯೊಬ್ಬರು ಈ ಬೆಳಕಲ್ಲಿ ನಡೆದು, ಈ ಬೆಳಕಲ್ಲಿ ಜೀವಿಸಿ, ಬೆಳಕಿನ ರಾಜ್ಯವಾಗಿರುವಂಥ ದೇವರ ರಾಜ್ಯಕ್ಕೆ ಹೋಗಿ ಸೇರುವ ತನಕ ಈ ಭೂಮಿಯಲ್ಲಿ ದೇವರ ವಾಕ್ಯ ಎಂಬ ಬೆಳಕಲ್ಲಿ, ದೇವರ ನೀತಿ ಎಂಬ ಬೆಳಕಲ್ಲಿ, ಸತ್ಯ ಎಂಬ ಬೆಳಕಲ್ಲಿ, ದೇವರ ಬೆಳಕಿನಲ್ಲಿ ನಾವು ನಡೆಯುವುದಾದರೆ ಬಹಳ ನಿಮಗೆ ಆಶೀರ್ವಾದ. ಮತ್ತೆ ನಮಗೆ ರಕ್ಷಕನು. ನೋಡಿದ್ರ, ಯೇಸು ಏನಾಗಿದ್ದಾನಂತೆ? ರಕ್ಷಕನು. ರಕ್ಷಕನಂದ್ರೆ ರಕ್ಷಣೆ ಕೊಡುವ ದೇವರು. ಈ ಕೊನೆ ದಿನಗಳಲ್ಲಿ ಆಪತ್ತುಗಳಲ್ಲಿ ಆತನ ರಕ್ಷಣೆ ಕೊಡ್ತಾನೆ, ವಿಪತ್ತುಗಳಿಂದ ರಕ್ಷಣೆ ಕೊಡ್ತಾನೆ, ಶೋಧನೆಗಳಿಂದ ರಕ್ಷಣೆ ಕೊಡ್ತಾನೆ, ಮರಣಕರವಾದ ರೋಗಗಳಿಂದ ರಕ್ಷಣೆ ಕೊಡ್ತಾನೆ, ಸೃಷ್ಟಿ ವಿಕೋಪಗಳ ಮೂಲಕವಾಗಿ ರಕ್ಷಣೆ ಕೊಡ್ತಾನೆ, ಭಯಂಕರವಾದ ಘಟನೆಗಳಿಂದಲೂ ಯೇಸು ರಕ್ಷಣೆ ಕೊಡ್ತಾನೆ. ಎಲ್ಲೆಲ್ಲಿ ನೋಡಿದ್ರೂ ಮನುಷ್ಯನಿಗೆ ರಕ್ಷಣೆ ಇಲ್ಲ. ಸ್ತ್ರೀಗಳಿಗೆ ರಕ್ಷಣೆ ಇಲ್ಲ, ಹೆಣ್ಮಕ್ಳಿಗೆ ರಕ್ಷಣೆ ಇಲ್ಲ, ಚಿಕ್ಕ ಮಕ್ಕಳಿಗೆ ರಕ್ಷಣೆ ಇಲ್ಲ. ಎಲ್ಲಿ ನೋಡಿದ್ರು ಮನುಷ್ಯನಿಗೆ ರಕ್ಷಣೆ ಇಲ್ಲ. ಎಲ್ಲಿ ನೋಡಿದ್ರು ತಕ್ಷಣ ಕೊಲೆಗಳು ನಡೀತವೆ, ರಕ್ಷಣೆನೇ ಇಲ್ಲ. ನೋಡ್ರಿ, ಅತ್ಯಾಚಾರಗಳು ನಡೀತವೆ, ಆ ಸ್ಥಳದಲ್ಲಿ ಕೊಲೆಗಳು ನಡೀತವೆ, ರಕ್ಷಣೆ ಇಲ್ಲ. ಚಿಕ್ಕ ಮಕ್ಕಳನ್ನ ಕಿಡ್ನಾಪ್ ಮಾಡ್ತಾರೆ, ರಕ್ಷಣೆ ಇಲ್ಲ. ಚಿಕ್ಕ ಮಕ್ಕಳನ್ನ ಅತ್ಯಾಚಾರ ಮಾಡಿ ಕೊಲೆಗಳು ಮಾಡ್ತಾರೆ, ರಕ್ಷಣೆ ಇಲ್ಲ. ಎಷ್ಟೋ ಕಡೆ ಗಾಳಿ, ಬಿರುಗಾಳಿ, ಭಯಂಕರವಾದ ಸೃಷ್ಟಿ ವಿಕೋಪಗಳು, ಅದರಿಂದ ಅನೇಕರು ಬಡಿದುಕೊಂಡು ಹೋಗ್ತಾ ಇದ್ದಾರೆ, ರಕ್ಷಣೆ ಇಲ್ಲ. ಆದರೆ ದೇವ್ರ ವಾಕ್ಯ ಹೇಳುತ್ತೆ, ಯೆಹೋವನು ನನಗೆ ರಕ್ಷಕನು, ರಕ್ಷಣೆ ಕೊಡುವಂಥ ದೇವರಾಗಿದ್ದಾನೆ. ಈ ಎಲ್ಲ ವಿಧವಾದ ಆಪತ್ತುಗಳಿಂದಲೂ ಯೇಸು ನಿಮಗೆ ರಕ್ಷಣೆ ಕೊಡ್ತಾನೆ. ಹಾಗಾಗಿ ದೇವ ಜನರೇ, ಇದನ್ನು ಕೇಳಿಕೊಂಡಿರೋಂಥ ಪ್ರತಿಯೊಬ್ಬರು ಯೇಸುವಿನ ಬೆಳಕಿನಲ್ಲಿ ನೀವು ಹಾದು ಬನ್ನಿರಿ. ಯೇಸುವಿನ ರಕ್ಷಣೆಯಲ್ಲಿ ನೀವು ಬರಬೇಕು. ದೇವರು ಉಚಿತವಾಗಿ ರಕ್ಷಣೆ ಕೊಡ್ತಾ ಇದ್ದಾನೆ. ಈ ಕೊನೆ ದಿನಗಳಲ್ಲಿ ಆತನು ಉಚಿತವಾಗಿ ಎಲ್ಲರಿಗೂ ರಕ್ಷಣೆ ಕೊಡ್ತಾ ಇದ್ದಾನೆ. ಈ ರಕ್ಷಣೆಯನ್ನು ಪ್ರತಿಯೊಬ್ಬರು ಹೊಂದಿಕೊಳ್ಳಬೇಕು. ದೇವ್ರ ವಾಕ್ಯ ಹೇಳುತ್ತೆ, ಆಕಾಶದ ಕೆಳಗಡೆ ಮನುಷ್ಯರೊಳಗಡೆ ಕೊಡಲ್ಪಟ್ಟಿರುವಂಥ ಬೇರೆ ಯಾವ ಹೆಸರಿನಿಂದಲೂ ನಮಗೆ ರಕ್ಷಣೆ ಆಗುವುದಿಲ್ಲ. ಯೇಸುವಿನ ಹೆಸರಿನಲ್ಲಿ ಮಾತ್ರನೇ ಮನುಷ್ಯನಿಗೆ ಭೂಮಿಯಲ್ಲಿ ರಕ್ಷಣೆ. ಬೇರೆ ಯಾವ ಹೆಸರಲ್ಲಿ, ಯಾವ ನಾಮದಲ್ಲಿ, ಯಾವ ಮನುಷ್ಯನ ಮೂಲಕವಾಗಿ, ಯಾವ ಮಾರ್ಗಗಳಿಂದಲೂ, ಯಾವ ವ್ಯಕ್ತಿಗಳಿಂದಲೂ ಮನುಷ್ಯನಿಗೆ ರಕ್ಷಣೆ ಸಿಗೋದಿಲ್ಲ. ರಕ್ಷಣೆ ಸಿಕ್ಕಬೇಕಾದ್ರೆ ಏಕೈಕ ದೇವರು
ಕರ್ತನಾದ ಯೇಸುವಿನ ಹೆಸರಲ್ಲಿ ಮಾತ್ರನೇ ರಕ್ಷಣೆ. ಈ ರಕ್ಷಣೆ ನೀವೆಲ್ಲರೂ ಹೊಂದಿಕೊಳ್ಳಬೇಕು. ಯೇಸು ಅದನ್ನು ಉಚಿತವಾಗಿ ಕೊಡ್ತಾನೆ. ದೇವ್ರ ವಾಕ್ಯ ಹೇಳುತ್ತೆ, ಯೆಹೋವ ನನಗೆ ಬೆಳಕು ರಕ್ಷಕನು. ನಾವು ಬೆಳಕಲ್ಲಿರುವಾಗೆ ನಮಗೆ ಒಳ್ಳೆಯ ರೀತಿಯಾಗಿ ಸುರಕ್ಷಿತವಾಗಿರ್ತೀವಿ. ನಾವು ರಕ್ಷಣೆಯಲ್ಲಿರುವಾಗೆ ಇನ್ನೂ ಹೆಚ್ಚು ನಾವು ಸುರಕ್ಷಿತವಾಗಿರ್ತೀವಿ. ನಾವು ದೇವರು ಅಂದರೆ ಕರ್ತನಾದ ಯೇಸು ನಿಮಗೆ ಬೆಳಕಾಗಿ ರಕ್ಷಕನಾಗಿ ಅವರು ನಿಮ್ಮ ಸಂಗಡ ಇದ್ದು ನಿಮ್ಮನ್ನು ನಡೆಸಲು ಒಂದು ಒಳ್ಳೆ ದೇವನಾಗಿದ್ದಾನೆ. ಈ ರೀತಿಯಾಗಿ ಇರುವಾಗೆ ದೇವ್ರ ವಾಕ್ಯ ಹೇಳುತ್ತೆ, ನಾನು ಯಾರಿಗೆ ಭಯಪಡೇನು. ಯೆಹೋವನೇ ನನಗೆ ರಕ್ಷಕನು, ನನಗೆ ಬೆಳಕು. ಹಾಗಾಗಿ ನಾನು ಯಾರಿಗೂ ಭಯಪಡೇನು. ಭಯಪಡೋಂಥ ಕಾರ್ಯಗಳು ಸಂಭವಿಸುವಂಥ ಸಮಯಗಳಲ್ಲಿ ನಾವು ಬೆಳಕಿನ ಒಳಗಡೆ ಇದ್ದೀವಿ, ರಕ್ಷಣೆ ಒಳಗಡೆ ಇದ್ದೀವಿ. ಹಾಗಾಗಿ ಬೇರೆ ಯಾವ ಕಾರ್ಯಗಳು ಅಂಥವ್ರುಗಳನ್ನು ಮುಟ್ಟಲು ಸಾಧ್ಯವಿಲ್ಲ. ಇದನ್ನು ಕೇಳಿಕೊಡಿರೋಂಥ ಪ್ರೀತಿಯ ಎಲ್ಲ ಮಕ್ಕಳೇ, ದೇವರು ನಿಮಗೆ ಬೆಳಕಾಗಿದ್ದಾನೆ, ದೇವರು ನಿಮಗೆ ರಕ್ಷಕನಾಗಿದ್ದಾನೆ. ಪ್ರತಿದಿನ ಪ್ರಾರ್ಥನೆ ಮಾಡಿರಿ, ದೇವರ ವಾಕ್ಯವನ್ನು ಓದ್ರಿ. ನಿಮ್ಮ ರಕ್ಷಣೆಗಾಗಿ, ನಿಮ್ಮ ಕುಟುಂಬದ ಆಶೀರ್ವಾದಕ್ಕಾಗಿ, ನೀವು ಹೋಗುವಾಗಲೂ ಬರುವಾಗಲೂ ನಿಮ್ಮ ಎಲ್ಲ ರೀತಿಯಾದ ರಕ್ಷಣೆಗಾಗಿ, ಭದ್ರತೆಗಾಗಿ ದೇವರು ನಿಮ್ಮನ್ನು ಕಾಪಾಡಿ ಕರುಣಿಸಿ ನಡೆಸುವಾಗೆ ಪ್ರಾರ್ಥನೆಯಲ್ಲಿರ್ರಿ. ಪ್ರಾರ್ಥನೆ ಒಟ್ಟಿಗೆ ಹೊರಡ್ರಿ, ಪ್ರಾರ್ಥನೆಗಳನ್ನ ಮಾಡ್ರಿ. ಆ ರೀತಿಯಾಗಿ ಮಾಡುವರ ಜೀವಿತದಲ್ಲಿ ದೇವನು ತನ್ನ ಪರಾಕ್ರಮಗಳ ಕರಗಳಿಂದ ಅಂಥ ಎಲ್ಲ ವ್ಯಕ್ತಿಗಳನ್ನು ಆವರಿಸಿ ಸುರಕ್ಷಿತವಾಗಿ ಕಾದು ಅವರುಗಳನ್ನು ಆಶೀರ್ವದಿಸಿ ನಡೆಸಲು ಶಕ್ತನಾಗಿದ್ದಾನೆ. ವಾಕ್ಯ ಕೇಳಿಕೊಂಡಿರಂಥ ಎಲ್ಲ ಪ್ರಿಯರೇ, ದೇವ ನಿಮ್ಮನ್ನು ಆಶೀರ್ವದಿಸಲಿ. ಸಣ್ಣ ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾಗಿರೋ ದೇವ, ನೀನು ರಕ್ಷಕನಾಗಿ ಬೆಳಕಾಗಿ ಎಲ್ಲರ ಜೀವಿತದಲ್ಲಿ ನೀನು ಇರುವಾಗೆ ಭಯವೇ ಇರಲ್ಲ ಸ್ವಾಮಿ. ಹೌದಪ್ಪ, ರಕ್ಷಣೆ ಕೊಡುವ ದೇವರು ನೀನಪ್ಪ, ಬೆಳಕಿನ ಹಾದಿಯಲ್ಲಿ ನಡೆಸುವ ದೇವರಪ್ಪ. ಈ ರೀತಿಯಾಗಿ ಎಲ್ಲರನ್ನ ನೀನು ನಡೆಸಲು ಶಕ್ತನಾಗಿರೋದ್ರಿಗಾಗಿ ಸ್ತೋತ್ರ. ಯಾರೆಲ್ಲ ನಿನ್ನ ನಂಬದೇ ಇದ್ದಾರೋ, ಯಾರೆಲ್ಲ ನಿನ್ನ ಬಳಿಗೆ ಬರದೇ ಇರ್ತಾರೋ ಅವರೆಲ್ಲರನ್ನ ಮುಟ್ಟೋ ಸ್ವಾಮಿ. ಅವರೆಲ್ಲರನ್ನ ನೀನು ಬೆಳಕಿನ ರಾಜ್ಯಕ್ಕೆ ತಗೊಂಡು ಬಾಪ್ಪ. ಅವರೆಲ್ಲರನ್ನ ನೀನು ರಕ್ಷಣೆ ಮಾರ್ಗಕ್ಕೆ ನಡೆಸಪ್ಪ. ಅವರೆಲ್ಲರ ಜೀವಿತದಲ್ಲಿರೋಂಥ ಕತ್ತಲೆಗಳನ್ನು ನೀಗಿಸಿ ಬೆಳಕಾಗಿ ನೀನು ಉದಯಿಸಿ ಎಲ್ಲರ ಜೀವಿತಗಳನ್ನು ನೀನು ನಡೆಸಬೇಕಾಗಿ ನಿಮ್ಮ ಕರಗಳಲ್ಲಿ ಒಪ್ಪಿಸ್ಕೊಡ್ತೀವಿ. ಆಶೀರ್ವದಿಸ್ರಿ. ಪ್ರಾರ್ಥನೆ ಕೇಳಾಗೆ ಮಾಡಿ ಯೇಸು ನಾಮದಲ್ಲಿ ತಂದೆ, ಆಮೇನ್. ಈ ವಾಕ್ಯ ಕೇಳಿಕೊಂಡಿರೋಂಥ ಎಲ್ಲ ಪ್ರಿಯರೇ ಲೈಕ್ ಮಾಡಿ, ಶೇರ್ ಮಾಡಿ. ಗಾಡ್ ಬ್ಲೆಸ್ ಯು. ಆಮೇನ್.